ಬಾರ್ಡರ್ ಬಳಿ ಕಲ್ಲು ಬಂಡೆಗಳ ಮಧ್ಯೆ ನಮ್ಮ ಹೆಮ್ಮೆಯ ಯೋಧ ಕ್ಯಾಪ್ಟನ್ ರಘು ಧೈರ್ಯದಿಂದ ಮುಂದೆ ನಡೆಯುತ್ತಿದ್ದ. ಆಗ ಊಟದ ಸಮಯವಾಗಿತ್ತು. ಆದರೆ ಆತ ಇನ್ನೂ ತನ್ನ ಪಡೆಯೊಂದಿಗೆ ಪಹರೆಯಲ್ಲಿದ್ದ. 2 ದಿನಗಳಿಂದ ನಿದ್ರೆಯೂ ಇಲ್ಲದೆ ಆ ಚಳಿಗೆ ಕೈಗಳ ಬೆರಳುಗಳು ಸಹ ಮರಗಟ್ಟಿದ್ದವು. ಇನ್ನೇನು ಊಟಕ್ಕೆ ಹೊರಡುವ ಸಮಯದಲ್ಲಿ ಆ ಕಡೆ ಗಡಿಯಿಂದ ಗುಂಡಿನ ಚಕಮಕಿ ಶುರುವಾಯಿತು. ನಿಖರವಾಗಿ ಗುರಿಯಿಟ್ಟು ಬುಲೆಟ್ಗಳು ಬರಲು ಶುರುವಾಯಿತು. ಶತ್ರು ಸೇನೆ ನಿಗೂಢವಾಗಿದ್ದರೂ ಯಾರೂ ಸಹ ಕಾಣಿಸ್ತಾ ಇರಲಿಲ್ಲ. ಆದರೆ ಕ್ಯಾಪ್ಟನ್ ರಘು ಮಾತ್ರ ಶಾಂತ ಚಿತ್ತದಿಂದ ತನ್ನ ಪಡೆಗೆ ಸೂಚನೆಗಳನ್ನು ನೀಡಿದ. ಎಲ್ಲರೂ ಸ್ವಲ್ಪ ಹೊತ್ತು ಸಮಾಧಾನವಾಗಿರೋಣ, ಎತ್ತ ಕಡೆಯಿಂದ ಬುಲೆಟ್ಗಳು ಬರುತ್ತಿದ್ದವೆ ಎಂದು ತಿಳಿದು ಅಲ್ಲಿಗೆ ದಾಳಿ ಮಾಡೋಣ ಅಂತ ನಾವೆಲ್ಲರೂ ಭಾರತ ಮಾತೆಯನ್ನು ಕಾಪಾಡುತ್ತಿರುವ ಯೋಧರು ಎಂದು ಧೈರ್ಯ ತುಂಬಿ ಎತ್ತ ಕಡೆಯಿಂದ ಬರುತ್ತಿತ್ತೋ ಅತ್ತ ಕಡೆ ನಿಖರವಾಗಿ ದಾಳಿ ಮಾಡಿ ಶತ್ರುವನ್ನು ಸಂಹಾರ ಮಾಡಿದರು. ಆದರೆ ಆ ಒಂದು ಕಾಳಗದಲ್ಲಿ ಕ್ಯಾಪ್ಟನ್ ರಘುಗೆ ಒಂದು ಬುಲೆಟ್ ಬಂದು ತಗುಲಿರುತ್ತೆ. ಆ ಗಾಯದ ನಡುವೆಯೂ ನಗುತ್ತಲೇ ತನ್ನ ಎಲ್ಲಾ ಪಡೆಯನ್ನು ಕಾಪಾಡುತ್ತಾನೆ. ಅಂದು ರಾತ್ರಿ ಬಟಾಲಿಯನ್ನಾದ್ಯಂತ ರಘು ಹೆಸರೊಂದು ಗೌರವದಿಂದ ಉಚ್ಚರಿಸಲಾಯಿತು. ಅವನು ಕೇವಲ ಯೋಧನಲ್ಲ, ದೇಶಭಕ್ತಿಯ ಪ್ರತೀಕ. ಯೋಧರು ಪ್ರಾಣದ ಹಂಗು ತೊರೆದು ಗಡಿಯನ್ನು ಕಾಯುತ್ತಿರುವುದಕ್ಕೆನೆ ನಾವುಗಳು ಸುರಕ್ಷಿತವಾಗಿರುವುದು. ನಮ್ಮ ಭಾರತದ ರಕ್ಷಣೆ ಮಾಡುತ್ತಿರುವ ಎಲ್ಲ ಯೋಧರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ಜೈ ಜವಾನ್, ಜೈ ಹಿಂದ್. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.